ಮಕ್ಕಳನ್ನು ನೋಡ್ರಿ, ಒಳ್ಳೆ ವಿದ್ಯಾವಂತ ಮಕ್ಕಳ ಮುಖ ನೋಡ್ರಿ, ಇವೇನ ಗುಂಡಿ ಬಿಚ್ಕೊಂಡು ತಿರುಗ್ತಾವೆ ನೋಡ್ರಿ. ಏನ್ರಿ ಗುಂಡಿ ಬಿಚ್ಕೊಂಡು ತಿರುಗಿ ಎಲ್ಲರ ಡಿಜೆದಾಗ ಡ್ಯಾನ್ಸ್ ಹೊಡೆದು ಎಣ್ಣೆ ಹೊಡೆದು ತಿರುಗ್ತಿರ್ತಾರೆ. ಅವಕೂರು ಮಾರಿ ನೋಡ್ರಿ, ಒಳ್ಳೆ ವಿದ್ಯೆ ಇರ್ತಕ್ಕಂಥವ್ರ ಮುಖ ನೋಡ್ರಿ ನೀವು. ಹಿಂಗೆ ಬಂಗಾರ ಬಂಗಾರ ಕಣ್ಣಾಗ ಕಾಣ್ತಾವ್ರಿ. ವಿದ್ಯೆ ನಂಬಭವನಿ ಕಾಣ್ತಾಳ, ಹೊರನಾಡಕ್ಕಿಂದ ಹೋದ್ರೆ ಒಬ್ಬಕಿನ ಅನ್ನಪೂರ್ಣೆ ಕಾಣ್ತಾಳ. ಆದ್ರೆ ನಾಳೆ ಬೆಳಿಗ್ಗೆಂದ ಖರ್ಜಿಗೆ ಬಂದು ನೋಡಿದ್ರೆ ಸಾವಿರ ಸಾವಿರ ಜನ ಗುಡ್ಡಾಪುರ ದಾನಮ್ಮಗಳು ಇಲ್ಲಿ ಗುಡಿಯಾಗಿಂದ ಕಾಣ್ತಾರೆ. ಅಷ್ಟು ವ್ಯವಸ್ಥೆ ಮಾಡಿರ್ತಾರೆ ನಿಮಗೆ ಸಮಿತಿಯವರು. ಏನ್ರಿ ಉಡಿ ತುಂಬಿಸ್ಕೊಳ್ಳೋರು ಏನು ರೊಕ್ಕಕ್ಕೆ ಇಟ್ರನೇ ಇಲ್ಲ? 100 ರೂಪಾಯಿ ಏನು 100 ರೂಪಾಯಿ ಚಾಕ್ಲೇಟ್ ಬರಲ್ಲ ಏನ್ರಿ? ಎಷ್ಟು ವ್ಯವಸ್ಥೆ ಮಾಡ್ತಾರೆ. ನಾಳೆಗೆ ನೋಡ್ರಿ, ನಾಳೆಗೆ ಅಂದ್ರೆ ನಮ್ಮ ರಾಜು ದಿಡಿಗೆ ಆಮೇಲೆ ನಮ್ಮ ವಾಂಗಿಯವ್ರು ಕುಡ್ಕೊಂಡು ನಿಮಗೆಲ್ಲ ಕರಿಗಡಬ ತುಪ್ಪ ಊಟ. ನಾ ಬಂದು 10 ದಿವಸ ಆಯಿತು, ಒಂದೇ ಒಂದು ಕರಿಗಡಬ ಮಾರಿ ನೋಡಿಲ್ಲ ನಾ. ಏನ್ರಿ 8 ದಿವಸ ಆದ್ರೂ ಕರಿಗಡಬರಿ ಬಿಡ್ರಿ, ಅದ್ರ ಮುಂದಿನ ತುದಿನೂ ನೋಡಿಲ್ಲ. ನುಚ್ಚಿನ ಮಲ್ಲೈನ ಕತೆ ಆದಂಗೆ ಆಗ್ಯದ ನಂದು. ಇರಲಿ, ಇಷ್ಟೆಲ್ಲ ವೈಭವದೊಳಗಿಂದ ಕಾಣ್ತಿರಲ್ಲ, ನೀವೆಲ್ಲ ಶೃಂಗಾರ ಮಾಡ್ಕೊಂಡು ಬಂದಿರ್ತೀರಿ, ಒಳ್ಳೆ ಒಳ್ಳೆ ಕಿಮ್ಮತ್ತಿನ ಸೀರೆ ಉಟ್ಕೊಂಡು ಬಂದಿರ್ತೀರಿ. ಆದಟ್ಟು ನೀವು ಏನು ಮಾಡಿರಿ ತಿಳ್ಕೊಂಡ್ರೆ, ಮನ್ಯಾಗಿಂದ ಹಸಿರು ಸೀರೆಗಳಿದ್ವು ಅಂತಂದ್ರೆ ಹಸಿರು ಸೀರೆ ಉಟ್ಕೊಂಡು ಬರ್ರಿ. ಏನ್ರಿ ಮನ್ಯಾಗ ಇದ್ದು ಅಂದ್ರೆ ಮತ್ತು ಇರಲಿಲ್ಲ ಅಂದ್ರೆ ರಾತ್ರಿ ಹೋಗಿ ಕಿರಿಕಿರಿ ಕೊಟ್ಟಿರ್ತೀನಿ. ಅವು ಮುಂಜಾನೆ ಅದು ಗುಣಗಲ್ ತೊಗೊಂಡು ನನಗೆ ಬಂದವು. ಏನು ರೀ ಮುತ್ಯಾರ ನೀವು ನಮ್ಮ ಮನ್ಯಾಗ ಅದ್ರಂದು ಹಸಿರು ಸೀರೆ ಅಂತ ಹೇಳಿರಿ, ಬೆಳಗ್ಗೆ ನಮ್ಮ ನಿದ್ದೆ ಮಾಡಿಕೊಟ್ಟಿಲ್ಲ, ಹೊಸದೇ ತರಿಸತ್ತೆ ಅದಕ್ಕೆ ಗಂಟೆ ಬಿದ್ದವ ತಂದರು. ಹಂಗೆ ಮಾಡ್ಬೇಡ. ಮನ್ಯಾಗ ಇದ್ರೆ ಎಲ್ಲರ ಮನೆಗೆ ಇರ್ತಾವೆ ಹಸಿರು ಸೀರೆ ಏನು ಇರೋಂಗಿಲ್ಲ ಅಂದ್ರೆ ಎಲ್ಲರ ಮನ್ಯಾಗೂ ಇರ್ತಾವೆ. ಈ ಟೈಮ್ದಾಗ ಇರೋದ್ರಾಗಂದ್ರೆ ಕೆಲವು ಮನ್ಯಾಗಂದ್ರೆ ಇಲಕಲ್ ಸೀರೆ ಇರ್ತಾವೆ, ಕೆಲವು ಮನ್ಯಾಗ ಪ್ಲಾಸ್ಟಿಕ್ ಸೀರೆ ಇರ್ತವೆ. ಏನಂತಾರೆ ಪ್ಲಾಸ್ಟರ್ ಏನಂತಾರೆ? ಸಿರ್ಪನ್ನ ಸ್ಪನ್ನ ಏನೋ ಗೊತ್ತಿಲ್ಲ. ಏನ್ರಿ ಅವೆಲ್ಲ ನಾಳೆಗೆ ನೀವು ಉಟ್ಕೊಂಡು ಬರ್ರಿ. ಆದಟ್ಟಂದ್ರೆ ಹಸಿರು ಸೀರೆ ಉಟ್ಕೊಂಡು ಬರ್ರಿ. ಭೂಮಿ ತಾಯಿ ಲಕ್ಷಣರು. ಯಾಕಂದ್ರೆ ಈ ಸಾರಿ ಅಂದ್ರೆ ಭೂಮಿ ತಾಯಿಗೆ ಅಂದ್ರೆ ಕೂತು ಬಂದಂಗೆ ಆಗ್ಯದ. ಭಾಳ ಜನ ರೈತರು ಭಾಳ ಲಾಸ್ ಅದ. ಏನ್ರಿ ಎಲ್ಲ ಕಡೆ ರೈತರಿಗೆ ಬಹುಶಃ ಅಂದ ಈ ದೇಶದೊಳಗೆ ಅಂದ ಅತಿ ಕಷ್ಟ ಬಂದಿದ್ದೆ ರೈತರನ್ನ ಬಿಟ್ಟರೆ ಮತ್ತೆ ಯಾರಿಗೂ ಕೂಡ ಬಂದಿಲ್ಲ. ಅದಕ್ಕೆ ಅಂದ್ರೆ ಆ ಕಷ್ಟ ದೂರ ಆಗಬೇಕಾಗಿತ್ತು ಅಂದ್ರೆ ನಮ್ಮ ರೈತರಿಗೆ ಅಂದ್ರೆ ಏನ್ರಿ ಒಂದು ಸ್ವಲ್ಪ ಏನ್ರಿ ದವಸ ಧಾನ್ಯ ಏನ್ರಿ ಬೆಳಿಬೇಕಾಗಿತ್ತು ಅಂತಂದ್ರೆ ನೀವೆಲ್ಲ ತಾಯಂದರು ಭೂಮಿ ತಾಯಿ ರೂಪದೊಳಗೆ ನೀವೆಲ್ಲ ನಾಳಿನ ದಿವಸದಿಂದ ಬರಬೇಕು. ಭಕ್ತಿದಿಂದ ಬರ್ರಿ, ಬೇಡ್ಕೊರಿ. ಏನ್ರಿ ಮನಸ್ಸ ಎತ್ತ ಬೇಡ್ಕೊಳ್ಳೋದು. ಜಗತ್ತಿನೊಳಗಿಂದ ನಾವು ತಿಳ್ಕೊಂಡಿದ್ದು ನಿಮ್ಗೊಂದು ಮಾತು ಹೇಳ್ತೀವಿ. ಏನ್ರಿ ನೀವೆಲ್ಲ ಭಾಳ ದೇವರುಗಳನ್ನ ತಿಳ್ಕೊಂಡಿರ್ಬೇಕು. ನನ್ನ ಜೀವನದೊಳಗೆ ನಾ ತಿಳ್ಕೊಂಡಿರ್ತಕ್ಕಂಥ ದೇವರ ತಿಳ್ಕೊಂಡ್ರೆ 3 ದೇವರುಗಳು. ಈ ಭೂಮಿ ಮೇಲಿಂದ ಇರ್ತಕ್ಕಂಥ 3 ದೇವರು. ಅವು ಯಾವ ಒತ್ತಿಕೊಂಡದ ಕೇಳಿದ್ರೆ, ಮೊದಲನೇ ದೇವರು ಯಾರು ಒತ್ತಿಕೊಂಡದ ಕೇಳಿದ್ರೆ, ಬಿಸಿಲಿರಲಿ, ಮಳೆ ಇರಲಿ, ಚಳಿ ಇರಲಿ, ಹಗಲಿರಲಿ, ರಾತ್ರಿ ಇರಲಿ, ಏನ್ರಿ ವರ್ಷಗಟ್ಟಲೆ ಅಂತ ದುಡ್ದು ನಮಗೆಲ್ಲರಿಗೂ ಕೂಡ ಅನ್ನ ಕೊಡ್ತಾನಲ್ಲ, ನಿಜವಾಗಿರ್ತಕ್ಕಂಥ ದೇವ್ರು ಅಂತಂದ್ರೆ ಒಬ್ಬ ಅನ್ನ ಕೊಡ್ತಕ್ಕಂಥ ರೈತನ ಬಿಟ್ರೆ ಮತ್ತೆ ಯಾವ ಕೂಡ ದೇವ್ರುಗಳಿಲ್ಲ. ಏನ್ರಿ ಅನ್ನ ಕೊಡ್ತಕ್ಕಂಥ ರೈತ ಅಪ್ಪಿ ತಪ್ಪಿ ಅಂದ ರೈತ ಮನಸ್ಸು ಮಾಡಿ ಸ್ಟ್ರೈಕ್ ಮಾಡೋದು ಅಂತ ತಿಳ್ಕೊಂಡ್ರೆ ನಾವು ಯಾರೂ ಕೂಡ ಬದುಕೋಕ್ಕಾಗಲ್ಲ ಈ ಭೂಮಿ ಮೇಲೆ. ಇದು ಮೊದಲನೇ ರೈತ. ಇನ್ನು 2ನೇ ದೇವ್ರು ಯಾರು? ನಮ್ಮ ಯಾರ ಕಣ್ಣಿಗೂ ಕೂಡ ಕಾಣಂಗಿಲ್ಲ. ಇಡೀ ನಮ್ಮ ದೇಶವನ್ನೇ ಕಾಪಾಡ್ತಾರೆ. ನಮ್ಮ ಕಣ್ಣಿಗೆಂದ ಕಾಣಂಗಿಲ್ಲ, ನಮ್ಮ ದೇಶವನ್ನು ಕಾಪಾಡ್ತಾರೆ. ಒಂದು ವೇಳೆ ಅವರಿಂದ ನಮ್ಮನ್ನು ಕಾಪಾಡಲಿಲ್ಲ ತಿಳ್ಕೊಂಡ್ರೆ ಇವತ್ತು ನಮ್ಮ ಭಾರತ ದೇಶ ಹೇಗೆಂದ ಉಳಿತಿದ್ದಿಲ್ಲ. ನಾವೆಲ್ಲರೂ ಕೂಡ ಎಂದೋ ಸತ್ತು ಹೋಗಿದ್ದೇವೆ ನಾವು. ಆದ್ರೆ ಆ ಪುಣ್ಯಾತ್ಮರ ಆಧಾರ ಹತ್ತಿಕೊಂಡ್ರೆ ನಮ್ಮನ್ನಿಂದ ನಾವು ಇವತ್ತು ಸುಖದಾಗದೀವಿ, ಆನಂದಾಗದೀವಿ. ಅವರು ಯಾರು ಒತ್ತಿಕೊಂಡು ಕೇಳಿದ್ರೆ ಗಡಿ ಕಾಯ್ತಕ್ಕಂಥ ಯೋಧರು, ಮಿಲ್ಟ್ರಿ. ಏನ್ರಿ ಗಡಿ ಕಾಯ್ತಕ್ಕಂಥ ಯೋಧರು ಎಷ್ಟರ ಮಟ್ಟಿಗೆ ನಮ್ಮನ್ನು ಜಾಕ್ ಮಾಡ್ತಾರೆ. ಎಷ್ಟು ಜನ ನಮ್ಮ ದೇಶಕ್ಕಾಗಿ ಏನ್ರಿ ನಮ್ಮನ್ನು ಕಾಪಾಡೋಕ್ಕಂತ ತಮ್ಮ ಜೀವನ ಅಂತಕ್ಕಂಥದನ್ನು ಬಲಿ ಕೊಡ್ತಕ್ಕಂಥವ್ರು ಯೋಧರು. ಎಷ್ಟು ಜನ ಸಾಯ್ತಾರ ನೋಡ್ತೀವಿಲ್ಲ ನಾವು. ಹುತಾತ್ಮರಾದರು. ಈ 2 ವರ್ಷದಿಂದ ಇಡೀ ಅಂದ ಮಿಲಿಟ್ರಿಯಿಂದ ಒಂದು ಬಸ್ಸಿಗೆ ಬಾಂಬ್ ಬಿಟ್ಟಿದ್ರು ಗೊತ್ತಾ ನಿಮ್ಗೆ? 40-50 ಜನ ಏಕಕಾಲಕ್ಕಿಂದ ಸತ್ತು ಹೋಗಿಬಿಟ್ರು. ಯಾರಿಗಾಗಿ? ನಮ್ಮನ್ನು ಉಳಿಸೋದಕ್ಕಾಗಿಂದ ತಾವು ಸಾಯ್ಲಿಕ್ಕತ್ತಾರಲ್ಲ, ಅವ್ರಿಗಿಂತ ದೊಡ್ಡ ದೇವರಿಂದ ಜಗತ್ತಿನಾಗ ಯಾವ್ಯಾವ್ರಿ? ಇನ್ನು 3ನೇ ದೇವರು ಯಾರು ಒತ್ತುಕೊಂಡ ಕೇಳಿದ್ರೆ ನಮಗೆ ಜ್ಞಾನ ನೀಡ್ತಕ್ಕಂಥ ಒಬ್ಬ ಸದ್ಗುರುನಾಥನು ಕೂಡ ದೇವರೇ. ನಮ್ಮನ್ನು ಕಾಪಾಡ್ತಾನೆ. ಗುರು ಹೇಳ್ತಾರಲ್ಲ ಏನ್ರಿ, ಅಪ್ಪಿ ತಪ್ಪಿ ಅಂದ ಗುರು ಮುನಿದರೆ ಹರ ಕಾಪಾಡಂಗಿಲ್ಲ.
ಒಂದು ವೇಳೆ ಪರಮಾತ್ಮನೇ ಸಿಟ್ಟಿಗೆ ಆದ್ನು ತಗೊಂಡ್ರೆ ಗುರು ಕಾಪಾಡ್ತಾನೆ ತಗೊಂಡು ಹೇಳ್ತಾರಲ್ಲ, ಹಂಗೆ ಮೂರನೇ ದೇವ್ರು ಯಾರು ತಗೊಂಡ್ರೆ ಕೇಳಿದ್ರೆ ಒಬ್ಬ ಸದ್ಗುರುನಾಥ ಅನ್ನೋದನ್ನು ನಾವು ಯಾರು ಕೂಡ ಮರಿಬಾರ್ದು. ಅದಕ್ಕೆ ನಾವು ಏನು ಮಾಡ್ಬೇಕಂತ ತಗೊಂಡು ಕೇಳಿದ್ರೆ, ನಾಳೆ ನಮ್ಮ ರೈತರಿಗೆ ಅಂದ ಒಳ್ಳೇದಾಗಲಿ, ನಮ್ಮ ರೈತ ಜನ ಸುಖದಾಗಿ ಅಂದ ಇರಲಿ ಎತ್ತುಕೊಂಡು ಏನ್ರಿ ಪ್ರಾರ್ಥನೆ ಮಾಡ್ತಕ್ಕಂಥ ಸಮಯ ಬಂದದೆ. ಅದಕ್ಕೆ ನಾಳೆಗೆ ನೀವೆಲ್ಲ ಹಸಿರು ಸೀರೆ ಅಂತಕ್ಕಂಥದ್ದು ಉಟ್ಕೊಂಡಂದ ಬರ್ರಿ ಎತ್ತಿಕೊಂಡಂದು ಹೇಳ್ತೀನಿ. ಹೆಂಗೆ ನೀವು ಇಟ್ಟೆಲ್ಲ ಶೃಂಗಾರಾಗಿ ಬರ್ತೀರೋ ಹಂಗೆ ಸಾವಿರ ಸಾವಿರ ಹೆಣ್ಣು ಮಕ್ಕಳೆಲ್ಲ ರಾಜನ ಮೆರವಣಿಗೆ ನೋಡಕ್ಕೆ ಶೃಂಗಾರ ಮಾಡ್ಕೊಂಡು ಬಂದಾರ. ಕಿಮ್ಮತ್ತಿನ ಸೀರೆ ಉಟ್ಟಾರ, ಏನೆಲ್ಲ ಆಭರಣಗಳನ್ನು ಹಾಕ್ಕೊಂಡು, ಕೈ ಒಳಗಂದ ಆಭರಣ, ಕೊರಳಾಗಂದ ಆಭರಣ, ಇದನ್ನೆಲ್ಲ ಹಾಕ್ಕೊಂಡಂದ ಎಲ್ಲರೂ ಕೂಡ ಮನೆ ಎದುರಿಗಂದ ತಮ್ಮ ಮನೆ ಎದುರಿಗಂದ ಕಟ್ಟಿ ಮೇಲೆ ತಗೊಂಡು ರಾಜನ ಮೆರವಣಿಗೆ ನೋಡಕತ್ಯಾರ. ಇಲ್ಲಿ ಏನದಲ್ಲ ಮಾದೇವಿ ಅಕ್ಕಗ ಎಲ್ಲ ಗೆಳತಿಯರು ಕೂಡಿ ಅಂದ ಬಿಡಲಿಲ್ಲ, ಬಾ ಒಂದು 5 ಮಿನಿಟ್ ನಿಂತು ನೋಡಿ ಬರೋಣ ಬಾ. ಅದೇನು ನಮ್ಮ ಸಂಘಟನೆ ಬರ್ತದೆ ಮೆರವಣಿಗೆ, ಇಲ್ಲೇ ಮನೆ ಮುಂದೆ ನಿಂದ್ರೆ ನಾವು ಎಲ್ಲಿ ದೂರ ಹೋಗೋದು ಬೇಕಾಗಿಲ್ಲ. ಯಾವಾಗಿಂದ ಒತ್ತಾಯ ಮಾಡಿ ಅಂದ ಮಹಾದೇವಿ ಅಕ್ಕಗ ಕರ್ಕೊಂಡು ತೊಗೊಂಡು ಬಂದು ಮನೆ ಬಾಗಿಲ್ದು ಎದುರಿಗಿಂದ ನಿಂತರು. ಆ ಕಡೆ ಈ ಕಡೆಯಿಂದ ಇವರೆಲ್ಲ 8 ಜನ ಗೆಳತಿಯರು ನಿಂತಾರ, ನಡಬರ್ಕೆಂದ ಮಹಾದೇವಿ ನಿಂತಾಳ. ಅದು ಎಲ್ಲಿ ಭಾಳ ದೂರ ಏನಿಲ್ಲ, ಅವ್ರ ಮನೆ ಬಾಗಿಲು ಮುಂದೆನೆ, ತಲಬಾಗಿಲು ಮುಂದೆನೆ ಮೆರವಣಿಗೆ ಹೋಗ್ಲಕತ್ತದ. ಯಾವಾಗಿಂದ ಬಂದೆಂದ ಮಹಾದೇವಿ ನಿಂತಾಳೆ, ಅವಾಗಿಂದ ಜಯ ಹೊಡೆಯರು ಜಯ ಹೊಡಿತಾರೆ. ರಾಜ ಆನಿ ಮೇಲಂದ ಅಂಬಾರಿ ಒಳಗಿಂದ ರಾಜ ಕುಂತಾನೆ. ಅದ್ದೂರಿ ಆಗಿರ್ತಕ್ಕಂಥ ಮೆರವಣಿಗೆಯಿಂದ ಬರ್ಲಿಕ್ಕತ್ತದೆ. ಎಲ್ಲ ಕಡೆನೂ ಕೂಡ ನೋಡ್ಲಿಕ್ಕತ್ತಾನ. ಮ್ಯಾಲೆ ಕೂತ್ಕೊಂಡು ಎಲ್ಲ ಕಡೆ ನೋಡೋಣಲ್ರಿ. ಒಂದು ಕಡೆಗೆ ಅಂದ ದಂಡಿಗೆ ಅಂದ ಹೆಣ್ಣು ಮಕ್ಕಳು ಕುಂತ ನಿಂತಾರ, ಇನ್ನೊಂದು ಕಡೆಗೆ ಅಂದ ಗಂಡು ಮಕ್ಕಳೆಲ್ಲ ಮೆರವಣಿಗೆ ಮುಂದೆ ಅಂದ ಜೇ ಹೊಡಿತಾರ, ಕುಣಿದಾಡ್ತಾರ. ರಾಜ ಗೆದ್ದು ಬಂದಿರ್ತಕ್ಕಂಥ ಖುಷಿ ಒಳಗೆ ಯಾವಾಗ ಹಿಂಗೆ ಎಲ್ಲ ಕಡೆನೂ ಕೂಡ ನೋಡ್ತಾ ಬರೋದ್ರೊಳಗಾಗಿ ಆ ಮೆರವಣಿಗೆ ಎಲ್ಲಿ ಬಂತು ಅಂತಕೊಂಡು ಕೇಳಿದ್ರ ಮಹಾದೇವಿ ಅಕ್ಕನ ಮನೆ ಮುಂದೆ ಬಂತು. ನೋಡ್ರಿ, ಮಹಾದೇವಿ ಮನೆ ಮುಂದೆ ಬಂತು. ಇಡೀ ಊರು ಹೊರಗಿನಿಂದ ಮೆರವಣಿಗೆ ಪ್ರಾರಂಭ ಆಗದೆ. ಸಾವಿರ ಜನ ಹೆಣ್ಮಕ್ಳು ನಿಂತಾರೆ. ಎಲ್ಲ ಹೆಣ್ಮಕ್ಕಳನ್ನು ಕೂಡ ನೋಡ್ಕೊತಂದ ಬಂದಾನೆ. ಯಾವಾಗಿಂದ ನೋಡ್ತಾ ಬರುವಂಥ ಪ್ರಸಂಗದ ಒಳಗೆ ಯಾವಾಗಿಂದ ಮಹಾದೇವಿ ಅಕ್ಕನ ಮನೆ ಬಂತು, ಅವಾಗ ಅರಮನೆ ಆನೆ ಮೇಲೆ ಕೂತ್ಕೊಂಡಿರ್ತಕ್ಕಂಥ ರಾಜ ಅವನ ದೃಷ್ಟಿ ಎಲ್ಲಿ ಹೋಯ್ತು ಅಂತಕೊಂಡು ಕೇಳಿದ್ರ ಮಹಾದೇವಿ ಮೇಲೆಂದ ಹೋಯ್ತು. ನೋಡಿ, ಮಹಾದೇವಿ ಮೇಲೆಂದ ಹೋಯ್ತು. ಅದು ಎಂಥ ದೃಷ್ಟಿ ಏನ್ರಿ, ನೋಡ್ತಕ್ಕಂಥ ದೃಷ್ಟಿ ಒಳಗೂ ಕೂಡ ಬೇರೆ ಬೇರೆ ಇದೆ. ಬರೇ ದೃಷ್ಟಿ ಭಗವಂತ ನೋಡೋಕ್ಕೆ ಕಣ್ಣು ಕೊಟ್ಟಾನ, ಒಪ್ತೀವಿ. ಆದ್ರೆ ನೋಡುವಂಥ ಭಾವನೆಗಳನ್ನು ಕೊಟ್ಟಾನಲ್ಲ, ಅದು ಒಳ್ಳೆ ಭಾವನೆಯನ್ನು ಕೊಟ್ಟಾನ, 2 ಭಾವನೆಯನ್ನು ಕೊಟ್ಟ ಏನ್ರಿ, ಕೆಟ್ಟ ಭಾವನೆಯನ್ನು ಕೂಡ ಕೊಟ್ಟಾನ. ಪರಮಾತ್ಮ ಈ ಭೂಮಿ ಮೇಲೆ ನಮ್ಗೆ ಎಲ್ಲಿನೂ ಕೂಡ ಒಂದೊಂದು ಇಟ್ಟಿಲ್ಲ, ಎಲ್ಲವನ್ನು ಕೂಡ 2 ಕೊಟ್ಟಾನೆ. ನೋಡ್ತಕ್ಕಂಥ ಕಣ್ಣುಗಳನ್ನು ಏನ್ರಿ, ಉಸಿರಾಡ್ತಕ್ಕಂಥ ಮೂಗನ್ನು, ನುಡಿತಕ್ಕಂಥ ನಾಲಿಗೆಯನ್ನು. ನೋಡೋಕೆ ನಮಗೆ ಒಂದೇ ಕಾಣ್ತಿಲ್ಲ ನಾಲಿಗೆ, ಇದ್ರ 2 ಅದಾವ. ಒಂದು ಸತ್ಯವನ್ನು ಹೇಳ್ತದೆ, ಒಂದು ಸುಳ್ಳು ಹೇಳ್ತದೆ. ನಡೀತಕ್ಕಂಥ ಕಾಲುಗಳು 2, ದಾನ ಮಾಡ್ತಕ್ಕಂಥ ಕೈಗಳಿಂದ 2 ಏನ್ರಿ. ಈ ಜೀವನದ ಒಳಗೆ ಎಲ್ಲವನ್ನು ಕೂಡ 2 ಕೊಟ್ಟಾನಲ್ಲ, ಆದ್ರೆ ಇನ್ನೊಂದನ್ನು 2 ಕೊಟ್ಟಾನ. ಯಾವುದು ಹೊತ್ತುಕೊಂಡು ಕೇಳಿದ್ರೆ ಭಾವನೆಗಳ ಕೂಡ 2 ಕೊಟ್ಟಾನ. ಒಂದು ಒಳ್ಳೆ ಭಾವನೆ ಕೊಟ್ಟಾನ, ಇನ್ನೊಂದು ಕೆಟ್ಟ ಭಾವನೆ ಕೊಟ್ಟಾನ. ಯಾವಾಗಿಂದ ರಾಜ ಅಂಬಾರಿ ಒಳಗಿಂದ ಕೂತ್ಕೊಂಡಿರ್ತಕ್ಕಂಥ ರಾಜ ಮಹಾದೇವಮ್ಮನನ್ನು ನೋಡಿದ್ನಲ್ಲ, ನೋಡುದೇನು ಕೆಟ್ಟದೇನಲ್ಲ, ಆ ನೋಡುವಂಥ ದೃಷ್ಟಿ ಒಳಗೆ ಕೆಟ್ಟ ಭಾವನೆ ಹೋಯ್ತು. ಏನು ಕೆಟ್ಟ ಭಾವನೆ? ಕಾಮ ಭಾವನೆ ಅಂತಕ್ಕಂಥ ಹೋಯ್ತು. ಮನಸ್ಸಿನೊಳಗಂದ ಅರಮನೆ ಒಳಗಂದವ ಆನೆ ಅಂಬಾರಿ ಒಳಗೆ ಕೂತ್ಕೊಂಡಿರ್ತಕ್ಕಂಥ ರಾಜ ನನ್ನ ಬದುಕಿನೊಳಗಿಂದ ಮದುವೆ ಅಂತಕ್ಕಂಥ ಆಗಬೇಕಾಗಿತ್ತು ಅಂದ್ರೆ ಇದೇ ಹೆಣ್ಣಿನನ್ನೇ ನಾನು ಮದುವೆ ಮಾಡ್ಕೋಬೇಕಂತ ತೀರ್ಮಾನ ಮಾಡ್ಕೊಂಡ. ಯಾಕೆ? ಅವಳ ರೂಪ, ಅವಳಲ್ಲಿರ್ತಕ್ಕಂಥ ಸೌಂದರ್ಯ ನೋಡ್ರಿ. ಎಲ್ಲಿ ವಿದ್ಯೆ ಇರ್ತದಲ್ಲ ಅಲ್ಲಿ ರೂಪ ತಾನಾಗಿನೇ ಬರ್ತದ. ಹೇಳ್ತಾರಲ್ಲ, ವಿದ್ಯೆಯುಳ್ಳವನ ಮುಖವು ಏನ್ರಿ ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಮುಖವು ಹಾಳೂರ ಹದ್ದಿನಂತೆ ಸರ್ವಜ್ಞಾತ. ಏನ್ರಿ, ಹಾಳೂರ ಹದ್ದಿನಂತೆ ಸರ್ವಜ್ಞಾತಕೊಂಡು ಹೇಳ್ತಾನೆ. ವಿದ್ಯೆ ಇದ್ದವನಿಗೆ ವಿದ್ಯೆ ಇತ್ತು, ತಪಸ್ಸಿತ್ತು ಅಂತಕೊಂಡ್ರ ನೋಡ್ರಿ, ಒಬ್ಬೊಬ್ಬರು ಸ್ವಾಮಿಗಳನ್ನ ಹೆಂಗೆ ಕಾಣ್ತಿರ್ತಾರ ಅಂತಕೊಂಡು ಕೇಳಿದ್ರ, ಯಾಕಟ್ಟು ಚೆನ್ನಾಗಿ ಅಂದ ಕಾಣ್ತಾರ ಅಂತಕೊಂಡ ಕೇಳಿದ್ರ ಅವರಲ್ಲಿ ತಪಸ್ಸಿನ ಶಕ್ತಿ ಇರ್ತದ, ಜ್ಞಾನ ಇರ್ತದಲ್ಲ, ನೋಡಕ್ಕೆ ಅವ್ರಿಗೆ ಹೆಂಗೆ ಕರ್ರಗೆ ಹಾಕಿರ್ಲಕ್ಕ ನೋಡೋರಿಗೆ ಅಂತ ಚಂದ ಕಾಣುತ್ತೆ. ನೋಡ್ರಿ, ವಿದ್ಯಾವಂತ ಮಕ್ಕಳು ನೋಡ್ರಿ, ಒಳ್ಳೆ ಚೆನ್ನಾಗಿ ಅಂದ್ರೆ ಸಾಲಿ ಕಲಿತಿದ್ರು ಒತ್ತಿಕೊಂಡ್ರ ಏನ್ರಿ, ಆ ಮಕ್ಕಳನ್ನ ನೋಡ್ರಿ, ಒಳ್ಳೆ ವಿದ್ಯಾವಂತ ಮಕ್ಕಳ ಮುಖ ನೋಡ್ರಿ, ಇವೇನ ಗುಂಡಿ ಬಿಚ್ಕೊಂಡು ತಿರುಗ್ತಾವ ನೋಡ್ರಿ. ಏನ್ರಿ, ಗುಂಡಿ ಬಿಚ್ಕೊಂಡು ತಿರುಗಿ ಎಲ್ಲರೂ ಡಿಜೆದಾಗ ಡ್ಯಾನ್ಸ್ ಹೊಡೆದು ಎಣ್ಣೆ ಹೊಡೆದು ತಿರುಗ್ತಿರ್ತಾರೆ. ಅವಕೂರು ಮಾರಿ ನೋಡ್ರಿ, ಒಳ್ಳೆ ವಿದ್ಯೆ ಇರ್ತಕ್ಕಂಥವ್ರ ಮುಖ ನೋಡ್ರಿ ನೀವು. ಹಿಂಗೆ ಬಂಗಾರ ಕಣ್ಣಂಗೆ ಕಾಣ್ತಾವ್ರಿ. ವಿದ್ಯೆ ಇರ್ತಕ್ಕಂಥ ಮಕ್ಕಳು ಬಂಗಾರ ಕಣ್ಣಂಗೆಂದ ಕಾಣ್ತವೆ.
ಯಾವಾಗ ಇಲ್ಲಿ ತಾಯಿ ಹತ್ರಂದ ಒಂದು ಕಡೆಗಿಂದ ಜ್ಞಾನವಾದ, ಇನ್ನೊಂದು ಕಡೆಗಿಂದ ರೂಪದ. ಯಾವಾಗ ಮಹಾದೇವಿ ಅಂತ ಸಾವಿರ ಸಾವಿರ ಜನರದ ಒಳಗೆ ಆ ಮಹಾದೇವನೇ ಅಟ್ಟು ಚಂದ ಕಾಣಬೇಕಾಗಿತ್ತು ಅಂತಂದ್ರೆ, ರಾಜನ ಮನಸ್ಸಿಗಂದ ಹಿಡಿಸ್ಬೇಕಾಗಿತ್ತು ಅಂತಂದ್ರೆ ಆ ಮಹಾದೇವಿ ಅಕ್ಕ ಎಟ್ಟು ರೂಪವತಿ ಆಗಿರಬೇಕು. ಯಾವಾಗಿಂದ ಆನಿ ಮಗ್ಲನಿಂದ ಮಂತ್ರಿ ನಡೆದಿದ್ದ, ಏ ಮಂತ್ರಿ ಬಾಯಿಲಿ ಎತ್ತಿಕೊಂಡಂದ. ಏನು ಪ್ರಭು ಅಂದ. ಏನಿಲ್ಲ, ಅಲ್ಲಿ ಹುಡುಗಿ ನಿಂತೈತಲ್ಲ, ಅದಕ್ಕೆ ಯಾರ ಮಗಳು, ಯಾರ ಮನೆತಂದಕ್ಕೆ ವಿಚಾರ ಮಾಡ್ಕೊಂಡು ಬಂದ ನಾನು ಹೇಳ್ಬೇಕು. ರಾಜಾಜ್ಞೆ. ಯಾವಾಗಿಂದ ರಾಜಾಜ್ಞೆ ತಂದಾಗ ಮಂತ್ರಿಗಿಂದ ಮೀರಕಂದ ಆಗಂಗಿಲ್ಲ. ನೇರವಾಗಿ ನಾ ಮನೆತನಕ್ಕಿಂದ ಹೋಗಿ ವಿಚಾರ ಮಾಡ್ದ. ಯಾರಿದ್ರು ಹೊತ್ತುಕೊಂಡದ ಕೇಳಿದ್ರೆ ಒಬ್ಬ ಸಣ್ಣ ವ್ಯಾಪಾರಿ, ಯಾವ ನಿರ್ಮಲ ಶೆಟ್ಟಿ ಮತ್ತು ಸುಮತಿಯರ ಒಬ್ಬಳು ಮಗಳದಾಳ. ಆಕಿನ ಬಿಟ್ಟರೆ ಅಂದ್ರೆ ಬೇರೆ ಮಕ್ಕಳಿಲ್ಲ ಅವರಿಗೆ. ಮಾದೇವಿ ಒಬ್ಬಕಿನೇ ಮಗಳದಾಳ. ಹಾಗಿತ್ತು ಅಂದ್ರೆ ಮೆರವಣಿಗೆಯಿಂದ ಬೇಗ ಹೋಗಲಿ ಎತ್ತಿಕೊಂಡ. ನೋಡ್ರಿ, ಒಂದು ಮಾತು ಹೇಳ್ತಾರ, ವಿದ್ಯಾತುರಾಣಂ ನ ಸುಖಂ ನ ನಿದ್ರಾತ್. ಏನ್ರಿ, ವಿದ್ಯಾ ಕಲಿಬೇಕನ್ನತಕ್ಕಂಥವನಿಗೆ ಏನ್ರಿ ಹೊಟ್ಟೆ ತುಂಬ ಅನ್ನ ಇರಂಗಿಲ್ಲ, ಕಣ್ಣು ತುಂಬ ನಿದ್ದಿರಂಗಿಲ್ಲ. ಯಾವ ಹೊಟ್ಟೆ ತುಂಬ ಉಣಂಗಿಲ್ಲ, ಯಾವ ಕಣ್ಣು ತುಂಬ ಅಂದ ಏನ್ರಿ ಚಂತನ ಮಕ್ಕಳಂಗಿಲ್ಲಲ್ಲ, ಅದೇ ಮಕ್ಕಳಿಗೆ ವಿದ್ಯೆ ಹತ್ತದ. ನೀವು ಬುಟ್ಟಿಗಡ್ಲೆ ತಿಂದು ಲಾಸ್ಟ್ ಬೆಂಚಿಗೆ ಕೂತು ಹೋಗಿ ನಿದ್ದೆ ಮಾಡಿದ್ರೆ ಬುದ್ಧಿ ಹತ್ತದನು ಏನ್ರಿ? ಏನಂತಾರ, ವಿದ್ಯಾ ಕಲಿಬೇಕಂತಕ್ಕಂಥ ಆಸಕ್ತಿ ಇರ್ತಕ್ಕಂಥವನಿಗೆ ಹೇಳ್ತಲ್ಲ, ವಿದ್ಯಾತುರಾಣಂ ನ ಸುಖಂ ನ ನಿದ್ರಾ. ಆ ಮಗುವಿಗೆ ವಿದ್ಯಾ ಕಲಿಬೇಕಂತಕ್ಕಂಥ ಮಕ್ಕಳಿಗೆ ಸುಖ ಇರಂಗಿಲ್ಲ, ಕಣ್ಣು ತುಂಬ ನಿದ್ದಿರಂಗಿಲ್ಲ. ಅದಕ್ಕಾಗಿ ವಿದ್ಯಾ ಕಲಿತಕ್ಕಂಥ ಮಕ್ಕಳು ಹೆಂಗಿರ್ಬೇಕಂತಂದ್ರೆ ಅಲ್ಪಾಹಾರಿ ಸ್ವಹನ ನಿದ್ರಾ ಹತ್ತುಕೊಂಡು ಕರೀತಾರೆ. ವಿದ್ಯಾ ಕಲಿತಕ್ಕಂಥ ಮಕ್ಕಳು ಹೆಂಗಿರ್ಬೇಕಂತಂದ್ರೆ ಅಲ್ಪಾಹಾರಿ, ಸ್ವಲ್ಪೇ ಊಟ ಮಾಡಬೇಕು. ಏನ್ರಿ, ಸ್ವಾನ ನಿದ್ರಾ ಅಂದ್ರೆ ನಾಯಿ ಹಂಗಂದ ನಿದ್ದೆ ಮಾಡಬೇಕು. ನಾಯಿ ಎಟ್ಟೆ ಎಚ್ಚರದಾಗ ನಿದ್ದೆ ಮಾಡ್ತದ್ರಿ, ಒಂದು ಸ್ವಲ್ಪ ಸುಳುಕಂದ್ರೆ ಸಾಕು, ಥಟ್ ಅನ್ನಂಗಂದ ಎದ್ದು ಕುಂದಿರ್ತದ. ನಮ್ಮ ಹಂಗೆ ಎದ್ದು ಕುಂದಿರ್ತಾವನು, ಮ್ಯಾಲೆ ಕಲ್ಲು ಬಿದ್ರು ಹೇಳಲ್ಲ. ಯಾಕಂದ್ರೆ ಬುಟ್ಟಿಗಡ್ಲೆ ತಿಂದಿರ್ತಾವ. ಏನ್ರಿ, ತಿನ್ನೋದು ವಾರ ನಿದ್ದೆ ಹೊಡ್ಯೋದು. ಮತ್ತು ಮುಂಜಾನೆ ಹೇಳೋದು, ಮಮ್ಮಿ ನನಗೆ ನಿದ್ದೆನೇ ಆಗಿಲ್ಲ ಮಮ್ಮಿ, ಎದ್ದ ನೀಟಕ್ಕೆ 9ಕ್ಕೆ. ಏನ್ರಿ, ನೀವು ಏನಂತೀರಿ, ಅಯ್ಯ ನನ್ನ ಮಗ ಸಾಲಿ ಕಲ್ತೇವೆ ಚಂದ ನಿದ್ದೆ ಮಾಡ್ಲತ್ ನೀವಂತೀರಿ. ಚಂದ ನಿದ್ದೆ ಮಾಡಿದ್ದು ಎಂದು ಕೂಡ ಬುದ್ಧಿ ಕಲಿಯಲ್ಲ ಏತಿಲ್ಲ. ಮಕ್ಕಳಿಗಂದ್ರೆ ವಿದ್ಯಾ ಕಲಿತಕ್ಕಂಥ ಮಕ್ಕಳಿಗೆ ತ್ರಾಸ ಇರಬೇಕು. ಹೆಂಗಿರ್ಬೇಕು ಹತ್ಕೊಂಡು ಹೇಳ್ತಾರಲ್ಲ, ಅಲ್ಪಾಹಾರ ಸ್ವಾನ ನಿದ್ರಾ ಅಂದ್ರೆ ಸ್ವಲ್ಪೇ ಉಣಬೇಕು, ಏನ್ರಿ ಸ್ವಲ್ಪ ನಿದ್ದೆ ಮಾಡಬೇಕು. ಅಂಥ ಮಕ್ಕಳಿಗೆ ಮಾತ್ರ ವಿದ್ಯೆ ಹತ್ತದೆ ಹೊರತ